ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ರೀಸೆಂಟಾಗಿ ನನ್ನ ದೊಡ್ಡ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಮಾಡಿದ್ದೆ. ಅಮೇರಿಕಾದಲ್ಲಿದ್ದರೂ ಯಾವ ರೀತಿ ನಾನು ಪುಟ್ಟದಾಗಿ ಇವೆಂಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿ ನೋಡೋದಕ್ಕೆ ಟೈಮ್ ಇಲ್ಲದೆ ಇರೋರಿಗೋಸ್ಕರ ಮಿನಿ ವ್ಲಾಗಲ್ಲಿ ನಾನು ಸಿಂಪಲಾಗಿ ತುಂಬಾ ಕ್ವಿಕ್ಕಾಗಿ ಒಂದಷ್ಟು ಗ್ಲಿಮ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ ಈ ಸೀರೀಸ್ನ ಅಂತ ಅನ್ಕೋತೀನಿ. ಸೊ ನಾನಿಲ್ಲಿ ಮೊದಲನೇದಾಗಿ ಬಂದಿರೋದು ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ. ಸೊ ಇವರು ನನಗೆ ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ತಂಗಿ ಥರ ಅಂತಲೇ ಹೇಳ್ಬೋದು. ನಮ್ಮಿಬ್ಬರದು ಅಕ್ಕ ತಂಗಿ ಬಾಂಡಿಂಗ್. ನನ್ನ ವೀಡಿಯೋಸ್ ನೋಡೋರಿಗೆಲ್ರಿಗೂ ಈಗಾಗಲೇ ಗೊತ್ತಿರೋದೇ ಇವ್ರ ಪರಿಚಯ ಇರುತ್ತೆ. ಸೊ ಫಸ್ಟು ಅವರನ್ನು ಬಂದು ನಮ್ಮ ಮನೆಗೆ ಕರ್ಕೊಂಡು ಬಂದೆ. ನಮ್ಮ ಮನೆಗೆ ಕರ್ಕೊಂಡು ಬಂದು ಮಕ್ಳಿಗಂತೂ ಅವರಂದರೆ ತುಂಬಾ ಇಷ್ಟ. ಅವರ ಸ್ವಂತ ಚಿಕ್ಕಮ್ಮ ಅಂತಲೇ ಅವರು ಅಂದ್ಕೊಂಡಿದ್ದಾರೆ, ಅಷ್ಟೇ ಪ್ರೀತಿ ಇದೆ. ಇನ್ನು ಮಕ್ಕಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಬಚ್ಚಿಟ್ಕೊಂಡಿದ್ರು. ಅದನ್ನ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ. ಅವರು ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ಟರು. ನಾನಿಲ್ಲಿ ಅವ್ರಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಏನು ಅಂತ ಅಂದರೆ ಎವ್ರಿ ಡೇ ಫೋನಲ್ಲಿ ಮಾತಾಡ್ತೀವಿ, ಆದರೆ ನಾನು ಮನೇಲೇ ಬಂದು ನೋಡ್ಬೇಕು ಅನ್ನೋದಕ್ಕೋಸ್ಕರ ಹೈಡ್ ಮಾಡಿದ್ದೆ. ಮನೆಗೆ ಬಂದು ಹೊಸ ಫರ್ನಿಚರ್ಸ್ ತಂದಿದ್ವಿ ಅಲ್ವಾ, ಅದನ್ನೆಲ್ಲ ನೋಡ್ಬಿಟ್ಟು ಫುಲ್ ಸರ್ಪ್ರೈಸ್ ಆದರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಆಗ್ತಾ ಇದೆ. ನಾನು ಮತ್ತೆ ನನ್ನ ಫ್ರೆಂಡ್ ಈವೆಂಟ್ ದಿನ ಒಂದೇ ಥರ ಸ್ಯಾರಿ ಹಾಕೊಬೇಕು ಅಂತ ಇಂಡಿಯಾದಿಂದ ಕೊರಿಯರ್ ತರಿಸಿದ್ದೆ. ಕೊರಿಯರಲ್ಲಿ ಏನೆಲ್ಲ ತರಿಸಿದ್ದೆ ಅಂತ ಹೇಳ್ಬಿಟ್ಟು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಹಾಗೆ ಇಲ್ಲಿ ಅವರು ಕೂಡ ಮಕ್ಕಳಿಗೆ ಗಿಫ್ಟ್ ಕೊಟ್ಟರು. ಅದನ್ನು ನೋಡಿ ಫುಲ್ ಖುಷಿ ಪಡ್ತಾ ಇದ್ರು. ನೆಕ್ಸ್ಟ್ ಇಲ್ಲಿ ನಾವು ರಿಟರ್ನ್ ಗಿಫ್ಟ್ಸ್ಗೆ ಏನೇನು ಬೇಕು ಅಂತ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಕೂಡ ಇಂಡಿಯಾಯಿಂದನೇ ತರಿಸ್ಕೊಂಡಿದ್ದು. ನಿಮ್ಗೆ ಯಾರಿಗಾದ್ರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ಈವೆಂಟ್ಗೆ ಇನ್ನು 2 ದಿನ ಇತ್ತು. ಸೊ ಎಲ್ಲಾನು ಕೂಡ ಅರೇಂಜ್ಮೆಂಟ್ ಮಾಡಿ ಎತ್ತಿಟ್ಕೊತಾ ಇದೀವಿ. ಇವಾಗ ಸ್ನ್ಯಾಕ್ ಟೈಮ್, ಕಾಫಿ ಮಾಡ್ತಾ ಇದೆ. ಎಲ್ಲರೂ ಆಟ ಆಡ್ಕೊತಾ ಇದ್ರು. ಮುದ್ದು ಪುಟಾಣಿಗಳು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಿದ್ದಾರೆ ಅಂತ. ನೆಕ್ಸ್ಟ್ ಇಲ್ಲಿ ನಾವು ತಟ್ಟೆ ತುಂಬಿಸೋದಕ್ಕೋಸ್ಕರ ರವೆ ಉಂಡೆ ಮಾಡ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.